ಏನು ಅರ್ಜೆಂಟ್ ಕೆಲಸ ಐತೆ ಬಾ ಅಂತಂದೆ, ಎಲ್ಲೋ ಸುಂದರಿ ಮನೆ ಕರ್ಕೊಂಡೋಯ್ತೆ ಅಂದ್ರೆ ಇಲ್ಲಿ ಯಾವ್ದೋ ಗದ್ದೆ ತೋ ಕರ್ಕೊಂಡ್ ಬಂದ್ಬಿಟ್ಟಲ್ಲ. ನೋಡ್ಲಾ ಆ ರಾಮ ದನ ತಿಂದು ಬಂದು ಗದ್ದೆ ಕಾಯಕ್ಕೆ ಅಂತ ಮನೆ ಕಂಡವ್ರೆ. ಇದೇ ಸರಿಯಾದ ಟೇಬು ಕಡ್ಲಾತಿಬಾ. ಯಾಕಣ ಓ ತಪ್ಪಾಯ್ತು ಅಂತ ಕಾಲಿ ಹಿಡ್ಕೊಳಕ ಅಲ್ಲ ಕಡಲಿ ಅವನ್ ಸಾಯ್ಸಕ್ಕೆ. ಅಣ್ಣು ನೀನೇನ್ ಚೂರಿ ತಗೊಂಡು ಕಚಕ್ ಅಂತ ಸಾಯಿಸ್ತೀಯ, ಇಲ್ಲ ಗಡಪರಿ ತಗೊಂಡು ಗೋಯ್ಕ್ ಅಂತ ಸಾಯಿಸ್ತೀಯ? ಕೇಳುಲಿ ಎಡವಟ್ ನನ್ ಬಗ್ರೆ, ಚೂರಿ ತಗೊಂಡು ಚುಚ್ಬಿಟ್ರಿ ನೋವಾಯ್ತದೆ ಆತ ಕಿರ್ಚ್ಕೊಂಡ್ಬಿಡ್ತಾನೆ. ಆಗ 4 ಜನಕ್ಕೆ ಗೊತ್ತಾಯ್ತದೆ. ಸರಿಯಾದ ಒಂದು ಕಲ್ ದುಡ್ಡಿ ತಗೊಂಡು ತಲೆ ಮೇಲೆ ನೆಟ್ಟಾಕ್ಬಿಟ್ರೆ ಒಂದಕ್ಕಿಂತ ಪೈಕಲ್ಲಾಗ್ಬಿಡ್ತದೆ. ಸರಿಯಾಗಿ ಹೇಳ್ದಣ, ಸುಮ್ಕಿರು. ಇಲ್ಲೆಲ್ಲಾದ್ರೂ ಕಲ್ಲೈತ ಹುಡುಕ್ಬಿಡ್ತೀನಿ. ಅಯ್ಯೋ ನನ್ನ ಮಗನೇ, ಅಲ್ಲೇ ಕಲ್ ಸ್ಟಾಕ್ ಇರಕ್ಕಿಲ್ವಾ? ಯಾರು ಗೊತ್ತು, ನಮ್ ಬ್ಯಾಡ್ ಟೈಮ್ ಸಿಗದೆ ಇರ್ಬೋದು. ಹೌದಪ್ಪ, ಇಲ್ಲೇ ಒಂದ್ ಕಲ್ಲು ಹುಡ್ಕಪ್ಪ. ತಿಮ್ಮ ಹೇಗೈತೆ? ಚಂದಾಗೈತೆ, ಬಾರಿ ಚಂದಾಗೈತೆ. ಸಿಗಣೆ ಉಜ್ಜಿ ಸಾಯ್ಸಕ್ಕೆ ಬಲು ಪಸಂದಾಗೈತೆ. ಇದಾಗಲ್ಲ ಮತ್ತಿನ್ನೇನು, ಒಬ್ಬ ಮನಸ್ಸನ್ನ ಸಾಯಿಸ್ಬೇಕು ಅಂದ್ರೆ ಒಂದು ಇಷ್ಟಪ್ಪ ಕಲ್ಲಾದ್ರೂ ಬೇಡವಾ? ಲೇಟ್ಸ್ ಬಾ ಬಾರ್ಲ ಇಲ್ಲಿ ಅದ್ರ ಬರಲ್ಲ ಬಗ್ಗಲ್ಲ. ನನ್ನ ಮಗನೇ ಇಂಜಿನಿಯರ್ ಆಗ್ಬೇಕಾಗಿತ್ತು ಕೊಡೋ ನೀನು. ಅದೃಷ್ಟ ಕೋಟಾಗಿ ಎಂಜ್ಲಲ್ಲೇ ಆಗ್ಬಿಟ್ಟಿದ್ಯಾ. ಅಣ್ಣೋ ಹೆಂಗೈತೆ ಈ ಕಡೆ ಇಲ್ಲ? ಅಯ್ಯೋ ಶಿವ್ರೆ, ಇದನ್ನ ಎತ್ತಕ್ಕಾಯ್ತದೆ ಇಲ್ಲ ಅಣ್ಣ. ಈಗ ನೀನಿರೋ ಪೊಸಿಷನ್ಗೆ ಈ ಕಲೆ ಏನಣ್ಣ ಚಾಮುಂಡಿ ಬಟಾನೆ ಎತ್ತು ಬಿಡ್ಬೋದು. ಒಂದ್ ಗಲ್ಪ್ ಹೊಡೆದು ಶಿವ ಅಂತ ಎತ್ತು ಅಷ್ಟೇ ಇದ್ಯಾ? ಎತ್ತಣ. ಇಟ್ಕೊಳ್ಳ ಇದ. ಅಣ್ಣ ಏನಣ್ಣ ನೀನು ಹಿಂದ್ಗಡೆ ಎತ್ತಾ ಇದೆಯಲ್ಲ, ಮುಂದ್ಗಡೆ ಎತ್ತಣು. ಇವ್ರು ಯಾವ ಊರಲ್ಲ, ಇದ್ದೆ ಬುದ್ದೆ 2 ಒದ್ದೆ ಕಡಲ್ಲ, ಹೊಸಿ ಎಲ್ಪ್ ಮಾಡಲ್ಲ. ಮಾಡ್ತೀನಣ್ಣ, ಬಾಣ ನೀನು ಎತ್ತು ಎತ್ತಣು. ಎತ್ತು ಎತ್ತು ಬಿಡ್ಬೇಡ, ಎತ್ತು 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 ಎತ್ತು. ಭಾರ ಹೊತ್ಕೊಂಡಿರ ನಾನು ಮುಲ್ಕದ್ ನೀನೆಲ್ಲ. ಅಣ್ಣ ನಿನ್ ಕಷ್ಟನ ನಾನು ಹೊಸಿ ಹಂಚ್ಕೊತಾ ಇವನಣ್ಣ. ಅಣ್ಣ ಏನಣ್ಣ ಇದು ಕೈ ಯಾತ್ರೊಳಕ್ ಹಾಕಿದ್ದೆ? ಕಾಕ ಹೋಟೆಲ್ ರಾತ್ರಿ ಪರೋಟ ತಿನ್ಕೊಂಡ್ ಬತ್ತಾ ಇದೆ. ನಿನ್ನಂತದೊಂದ್ ಕಂತ್ರಿ ಕಜ್ಜಿ ನಾಯಿ ಬೆನ್ನತ್ಕೊಂಡ್ಬಿಡ್ತು. ಓಡ್ ಬತ್ತಾ ಇದೆ, ಕತ್ಲಲ್ಲಿ ಜಾರ್ ಬಿದ್ಬಿಟ್ನಲ್ಲ, ಹಂಗೆ ಕೈ ಉರ್ಬಿಟ್ಟೆ. ಅದಕ್ಕೆ ತರ್ಚ್ಕೊಂಡ್ ಹಿಂಗ ಆಗ್ಬಿಟ್ಟದೆ ಕಡ್ಲ, ಇನ್ನೇನು ಇಲ್ಲ. ವಿಷ್ಕಂಠ ಬರ್ಲ್ಗೆ ಏನಾಯ್ತು? ಏನು ಇಲ್ಲ, ಮನುಷ್ಯರೇ ಬದಲಾಯಿಸ್ತಾ ಇರ್ತಾರೆ. ಅಂತದ್ರಲ್ಲಿ ಕೈಯಿಂದೆಲ್ಲ ಏನು ತಾವ್ ದಯಮಾಡಿಸ್ಬೋದು, ಏನು ಇಲ್ಲ. ತೋರ್ಸಿ. ಏನು ಇಲ್ಲ, ಇದು ಅದೇ. ಯಾವ್ದು? ಕುಷ್ಟ. ಬರೀ ಕೈ ತರ್ಚ್ಕೊಂಡಿರೋದಕ್ಕೆ ಕುಷ್ಟ ಗಿಷ್ಟ ಅಂತ ಎದುರಿಸ್ತಾ ಇದ್ಯಾ ನೋಡು. ಮೊನ್ನೆ ನಮ್ಮ ಊರ್ನಲ್ಲಿ ಏನಾಯ್ತು ಗೊತ್ತಾ? ಏನಾಯ್ತು? ಒಬ್ಬನಿಗೆ ಹೀಗೆ ಏಟ್ ಬಿತ್ತು, ಹೋಗುತ್ತೆ ಅಂತ ಹಾಗೆ ಬಿಟ್ಬಿಟ್ನಾ. ಆಮೇಲೆ ಗೊತ್ತಾಯ್ತು ಅದು ಕುಷ್ಟ ಅಂತ. ಕೊನೆಗೆ ಏನಾಯ್ತು ಗೊತ್ತಾ? ಬೆರಳ್ನೆ ಕಾತ್ರಿಸ್ಬಿಟ್ರು. ಯಾವ್ದಕ್ಕೂ ಒಳ್ಳೆದು ನಾನು ಅಳಿ ಅಂದ್ರೆ ಹತ್ರ ಹೇಳ್ತೀನಿ, ಕರ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಗೆ ತೋರಿಸಿ ಅಂತ. ಹುಷಾರು, ನೊಣ ಮುತ್ಕೊಂಡಾತು, ಬರ್ಲಾ? ನಳಿಯ ನಮ್ಮ ಮಾವ ಇರ್ಲಿ ಅಂತ ಈ ಜಗ್ತಿನಾರು ಬಿಟ್ಕೊಟ್ಟವ್ನೆ. ಇವನ್ ನೋಡಿದ್ರೆ ಯಾಕೋ ಏನೋ ಈ ಊರಿನಿಂದನೇ ಎತ್ತಗಡಿ ಮಾಡ್ಸಂಗೆ ಮಾಸ್ಟರ್ ಪ್ಲಾನ್ ಮಾಡ್ತಾವ್ರೆ ಕಡ್ಲ. ಅಂತ ಫಿಟ್ಟಿಂಗ್ ಇಡ್ತಾವ್ನೆ. ಅಣ್ಣೋ ನನಗೂ ಏನೋ ಅನ್ನಿಸ್ತಾ ಐತೆ. ತಿರುಪಿ ಅವನಾಗ ಹೇಳ್ತಾ ಇದ್ದೀನಿ, ಕೇಳು. ಹೇಳು. ಇದು 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 ಏನಾಗೈತೆ ಅಂತಂದ್ರೆ, ನೀ ಯಾರ ಮಾತನ್ನು ನಂಬೇಡ, ನನ್ ಮಾತು ನಂಬು. ಇದು ಕುಷ್ಠರೋಗ. ನನ್ನ ಮಗನೇ ಅಪ್ಪ ಅಪ್ಪ ಇಲ್ಲೇ ಇದನ್ನಲ್ಲಮ್ಮ. ನಿನ್ನಲ್ಲ ಅಪ್ಪ. ಅಪ್ಪ ಏನಮ್ಮ? ಊಟಕ್ಕೆ ಇಲ್ಲಿಗೆ ಬರ್ತೀಯ ಅಥವಾ ಹೊಲಕ್ಕೆ ಕಳಿಸ್ಲಾ? ಇವತ್ತು ಬಹಳ ಕೆಲ್ಸ ಇದೆ ಅಮ್ಮ, ಹೊಲಕ್ಕೆ ಕಳ್ಸ್ಬಿಡು. ಸರಿಯಪ್ಪ, ಹೊತ್ತಿಗೆ ಸರಿಯಾಗಿ ಊಟ ಮಾಡು. ಆಗ್ಲಿ, ಬರ್ತೀನಿ. ರಾಣಿ
ರಾಣಮ್ಮ ರಾಣಮ್ಮ ಅಣ್ಣೋ ಆ? ಒಸಿ ಕೈ ನೀಡು. ಯಾಕೆ ಮಾವನ ಪೋಸ್ಟ್ ಹೋಯ್ತು, ಗಂಡನ ಪೋಸ್ಟ್ ಹೋಯ್ತು, ಅಪ್ಪನ ಪೋಸ್ಟ್ ಹೋಯ್ತು. ಇನ್ನು ಉಳಿದಿರೋದು ಒಂದೇ ಒಂದು ಪೋಸ್ಟು, ಅದು ನನ್ನ ಪೋಸ್ಟು. ಅಂಬಾ ನಮಸ್ಕಾರ ರಾಮಣ್ಣ. ಯಾವನ ಅವನು ಒಳ್ಳೆ ಟೈಮ್ಗೆ ಬರ್ತಾನೆ. ಯಾವನ ನೆನಲೆ ಬರ್ತಾ ಬರ್ತಾ ನಮ್ ಫ್ಯಾಮಿಲಿ ಯಾರು ಕೇರೆ ಮಾಡ್ತಾ ಇಲ್ಲ. ನನಗೆ ಬೇವರ್ಸಿ ಆಗ್ಬಿಟ್ಟಿದೀನಿ. ಪೂರ್ಣಿ ಪೂರ್ಣಿ ಅಬ್ಬಬ್ಬಬ್ಬಬ್ಬಾ, ಯಾಕೆ ಹಂಗ್ ಬಡ್ಕೋತೀರಾ? ಮೊಟ್ಟೆ ಇಡ ಕೊಳ್ತಾ ಇಲ್ಲ ಇದ್ದೀನಲ್ಲ. ಬಡ್ಕೊಳ್ದೆ ಇನ್ನೇನ್ ತಮ್ಮನ್ನ ಬೇಡ್ಕೋಬೇಕಾಗಿತ್ತಾ? ಅಧಿಕಾರ ಕಣೆ, ಅಧಿಕಾರ. ನಾನ್ ಹಾಕೊಂಡಿರೋ ಬಟ್ಟೆ ನೋಡಿದ್ರೆ ಗೊತ್ತಾಗೋದಿಲ್ವಾ ನಾನ್ ಯಾರೇ? ನಿನ್ನ ಗಂಡ. ಅದೇ ನನ್ ಕರ್ಮ. ಮುಚ್ಚು ಬಾಯ್. ಈ ಮಾಜಿ ಜಮೀನ್ದಾರ ವಂಶೋದ್ಧಾರಕನಿಗೆ ಬಟ್ಟೆಗೆ ಇಸ್ತ್ರಿ ಇಲ್ಲ ಅಂದ್ರೆ ಅನ್ನ ಆರೋಗಿತ್ತು ಅಂದ್ರೆ ಹಿಡ್ಸೋದಿಲ್ಲ ಅಂತ ನಿನಗ್ ಚೆನ್ನಾಗ್ ಗೊತ್ತಿಲ್ಲ? ಸ್ವಲ್ಪ ಚೆನ್ನಾಗ್ ಕಣ್ಬಿಟ್ಕೊಂಡ್ ನೋಡಿ. ನೀವ್ ಹಾಕೊಂಡಿರೋ ಬಟ್ಟೆ ಎಲ್ಲ ಇಸ್ತ್ರಿ ಮಾಡಿರೋದೆ. ಅಮ್ಮ ನನ್ನ ಡಿಂಗ್ರಿ ಹೆಂಡತಿ, ನನಗೆ ಡಿಂಗ್ರಿ ಹೊಡಿತಾ ಇದೀಯಾ? ಈ ಜುಬ್ಬ ಇದಕ್ಕೆ ಇಸ್ತ್ರಿ ಆಗಿದೆ, ಓಕೆ. ಈ ಪಂಚೆ ಇದಕ್ಕೂ ಇಸ್ತ್ರಿ ಆಗಿದೆ, ಡಬಲ್ ಓಕೆ. ಇದು ತ್ರಿಬಲ್ ಓಕೆ. ಈ ಚಡ್ಡಿ ಇಸ್ತ್ರಿ ವಿಷಯ ಏನಾಯ್ತಮ್ಮ? ಕಾಗೆ ಕಚ್ಕೊಂಡು ಹೋಗ್ಬಿಡ್ತಾ? ಏನಪ್ಪ ಅಳಿಮಿಯ, ಏನತ್ತಮ್ಮ? ರಾತ್ರಿ ಕುಡ್ದಿದ್ದು ಇನ್ನು ಇಳಿಲಿಲ್ವಾ? ನನ್ನ ಮಗಳ ಮೇಲೆ ಹಾಗೆ ರೇಗ್ತಾ ಇದ್ಯಾ? ರೇಗದಷ್ಟೇ ಅಲ್ಲ ಅತ್ತಮ್ಮ, ನಿನ್ನ ಮಗಳನ್ನ ಬಚ್ಚಿ ತಗೊಂಡು ತುಂಡು ತುಂಡಾಗಿ ಕತ್ತರಿಸಿದ್ರು ಪಾಪ ಬರೋದಿಲ್ಲ. ಏನೇ ಇವನ್ ಹುಚ್ಚಿನ ಏನಾದ್ರು ಕಡ್ದಿದ್ಯಾ? ಏನ್ ಹಾಳೋ ಏನೋ. ಚೀ ಚಿ 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 ಚಿ. ಈ ಇಸ್ತ್ರಿ ಇಲ್ದಲ್ಲಿರೋ ಚಡ್ಡಿನ ನನಗ್ ಕೊಡ್ತಾ ಇದ್ಯಾ? ಇದಮ್ಮ ವಿಷಯ. ನೋಡು, ಮಾತ್ ಮರ್ಸೋದಕ್ಕೆ ಚಡ್ಡಿ ಇಸ್ತ್ರಿ ವಿಷಯ ಮಾತ್ರ ಮರಿಬೇಡ. ಬೇ ಕೇರ್ಫುಲ್. ನಿಂತ್ಕೋ. ಎಸ್. ನೀನು ಚಡ್ಡಿ ಹಾಕೊಳ್ಳೋದ್ ಮಾತ್ರ ಮರಿಬೇಡ. ದಾರಿಲ್ ಹೋಗುವಾಗ ಪಂಚೆ ಜಾರೋಯ್ತು ಅಂದ್ರೆ ಸಾಯ್ತಾರೆ ಜನ ನೋಡ್ಲಾರ್ದೆ. ಚೀ ಚಿ 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 ಚಾ ಚಿ 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 ಚಿ. ಸೋಮನಳ್ಳಿ ಯಾರು ಹೇಳ್ಕೊಳೆ? ಅತ್ತೆ, ನೀನ್ ಇನ್ನೂ ಬದುಕೇ ಇದೀಯಾ? ನೀನ್ ಬಾಳ ದಿವಸ ಕಾರಣದಲ್ಲಿ ಇದ್ದಿದ್ ನೋಡ್ಬಿಟ್ಟು ಯಾವನೋ KSRTC ಬಸ್ನೋನು ನೀನ್ ಮ್ಯಾಲತ್ಸಿ ನೀನ್ ನೆಗದ್ ಬಿದ್ದು ನೆಲ್ಲಿಕಾಯಿ ಆಗಿ ಹೋಗಿರ್ಬೇಕು ಅನ್ಕೊಂಡ್ಬಿಟ್ಟಿದ್ದೆ. ಸಾಕ್ ಮುಚ್ಚೋ ಬಾಯಿ. ನಿನ್ ಬಾಯಿ ಬೆಂಕಿ ಹಾಕ. ಅಪಶಕನದ ಪಕ್ಷಿ ಯಾವಾಗ್ಲೂ ದರಿದ್ರದ ಮಾತೆ ಆಡ್ತಿರ್ತಾನೆ, ದರಿದ್ರದವನು. ಬಾಯಿ ಮುಂದಾಗ ಹುಟ್ಟಿರೋ ನಿನ್ಗೆ ಶಾಂತಮ್ಮ ಅಂತ ಹೆಸರಿಟ್ರು ನೋಡು, ಅವ್ರಿಗೆ ಹಳೆ ಮೆಟ್ಟು ತಗೊಂಡು ಹೊಡಿಬೇಕು. ಅಮ್ಮ ಈಗ ಬಂದ್ಯಮ್ಮ? ಬಾಮ್ಮ ಬಾ ಕೂತ್ಕೋ. ನೋಡ್ದ್ಯಮ್ಮ, ತಮ್ಮನ್ಗೆ ಎಂಥ ಅನ್ಯಾಯ ಆಗೋಯ್ತು. ಅನ್ಯಾಯನೋ ಅಧ್ವಾನನೋ, ಆ ಮಾಯಾಂಗಿಣಿ ನನ್ನ ಮೊಮ್ಮಗಳ ಬಾಳ್ನ ನಾಶನ ಮಾಡಕ್ ಬಂದ್ಲು. ಅವಳೇ ಸರ್ವನಾಶವಾಗೋದ್ಲು. ಇದು ನನ್ನ ಶಾಪ ಕಣೆ, ನನ್ನ ಶಾಪ. ಎಂತ ಮಾತಾಡ್ತೀಯಮ್ಮ? ಅದೆಲ್ಲ ಬಿಡು ಅನ್ನಪೂರ್ಣ. ಈಗ್ಲಾದ್ರೂ ನಿನ್ ತಮ್ಮನ್ಗೆ ಹೇಳಿ ರಾಣಿನ ನನ್ನ ಮನೆ ಸೊಸೆಯನ್ನಾಗಿ ಮಾಡಮ್ಮ. ನಿಜವಾಗ್ಲೂ ನೀನ್ ಅವ್ನ ಹೆತ್ತ ತಾಯಿನ? ಪ್ರೀತಿ ಅದು ಹೆಂಡತಿನ ಕಳ್ಕೊಂಡು ಅವ್ನ ದುಃಖದಲ್ಲಿ ಮುಳುಗಿರುವಾಗ ಅವ್ನಿಗೆ 4 ಸಮಾಧಾನದ ಮಾತು ಹೇಳದ್ಬಿಟ್ಟು ಹೀಗೆ ಬಾಯಿಗೆ ಬಂದಾಗ ಮಾತಾಡ್ತೀಯಲ್ಲಮ್ಮ. ನಾನ್ ಇಷ್ಟೆಲ್ಲ ತಾಪತ್ರಯ ಪಡ್ತಾ ಇರೋದು ನಿನ್ನ ಮಗಳ ಭವಿಷ್ಯಕ್ಕೋಸ್ಕರ ತಾನೆ ಅಲ್ವಾ? ಹೋಗ್ಲಿ ಬಿಡತ್ತಮ್ಮ, ನಿನ್ನ ಮುದ್ದು ಮಗಳ ಮಾತನ್ನ ಮನಸ್ಸು ಕಚ್ಕೊಂಡು ನೀನ್ ಕೊರಗಬೇಡ. ಒಟ್ನಲ್ಲಿ ನನ್ನ ಮಗಳನ್ನ ನಿನ್ನ ಮಗನ ಕೊಟ್ಟು ಮದುವೆ ಮಾಡಿಸಿ ಅವಳನ್ನ ನಿನ್ ಮನೆ ತುಂಬಿಸ್ಕೋಬೇಕು ಅಷ್ಟೇ ತಾನೇ ನಿನ್ನ ಆಸೆ. ಆ ವಿಷಯ ನನಗ್ ಬಿಟ್ಬಿಡು. ಇದೇನತ್ತಮ್ಮ, ಇದ್ಕಿದಂಗೆ 10 kg ಜಾಸ್ತಿ ಆಗ್ಬಿಟ್ಟಿದ್ಯಾ? ಎಲ್ಟಿ ಕಡೆ ಹೊಡೆದಿದ್ದೆ. ಏನ್ ಧರ್ಮಸ್ಥಳದಲ್ಲೋ, ಹೊರನಾಡ್ನಲ್ಲೋ ಅಥವಾ ಯಾವ್ದಾದ್ರು ಜೈಲಲ್ಲೋ? ಅತ್ತಮ್ಮ, ನಿನ್ ಕೈಯಲ್ಲಿ ಬಂಗಾರದ ಬಳೆ ಟೈಟ್ ಆಗ್ಬಿಟ್ಟೈತೆ. ಇದನ್ನ ಕತ್ತರಿಸ್ಬಿಟ್ಟು ನನಗೆ ಕೊಟ್ಬಿಡು, ಅಗಲ ಮಾಡಿಸ್ಬಿಟ್ಟು ಮತ್ತೆ ತಗೊಬಂದು ನಿನ್ ಕೈಗೆ ತೋರಿಸ್ಬಿಟ್ಟು. ನಿನ್ ನಾಯಿ ಬುದ್ಧಿ ಇನ್ನೂ ಬಿಟ್ಟಿಲ್ವಲ್ಲ. ಆ ಮನೆಯಲ್ಲಿದ್ದಾನಲ್ಲ ರಾಮಯ್ಯ, ಅವನು ಹೊರಗಾಕೋದಕ್ಕೆ ಏನಾದ್ರು ಒಂದು ದಾರಿ ಮಾಡು. ನಿನ್ನ ನಾನು ಆಮೇಲೆ ನೋಡ್ಕೊತೀನಿ. ಅತ್ತೆಮ್ಮ, ಈ ಕ್ಷಣದಿಂದನೇ ನಾನು ಆ ಕೆಲಸದ ಬಗ್ಗೆ ನಿಗಾ ವಹಿಸ್ತೀನಿ. ಅಮ್ಮ, ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಮ್ಮ. ಅಯ್ಯೋ ನನ್ ಚಿನ್ನ. ಅಮ್ಮ, ನನಗ್ ಗೊತ್ತು ಕಣಮ್ಮ ನೀನ್ ಪಾಸ್ ಆಗಿರ್ತೀಯ ಅಂತ. ಹೆಂಗೆ ಅಂದ್ರೆ, ನೀನು ನಿಮ್ಮ ಅಮ್ಮನೊಟ್ಟೆಲಿ ಇರ್ಬೇಕಾದ್ರೇನೆ ನನ್ನ ಬುದ್ಧಿ ಶಕ್ತಿನೆಲ್ಲ ನಿನಗೆ ತೈಲದ ರೂಪದಲ್ಲಿ ಧಾರೆ ಎರೆದ್ಬಿಟ್ಟಿದ್ದೆ. ಅದಕ್ಕೆ ಈಗ ನಿಮ್ ತಲೆಯಲ್ಲಿ ಏನು ಇಲ್ದೆ ಎಲ್ಲ ಖಾಲಿ ಆಗಿರೋದು. ಚೀ ಚಿ 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 ಚಾ ಚ ಚ ಚ ಚ. ಚಾನ್ಸ್ ಸಿಕ್ಕಿದ್ರೆ ಸಾಕು ಕಾಲಿಡ್ ಎಳಿಬೇಕು ಅಂತ ಕಾಯ್ತಾ ಇರ್ತೀಯಲ್ಲೇ ನೀನು. ಸಾಕು ನಿಲ್ಸಪ್ಪ, ನಿನ್ನ ಬೇಡ ಬೇಡ. ಅಮ್ಮ, ನನ್ನ ಫ್ರೆಂಡ್ಸ್ ಎಲ್ಲ ಟೀಚರ್ಸ್ ಟ್ರೈನಿಂಗ್ ಹೋಗ್ತಿದ್ದಾರೆ, ನಾನು ಹೋಗ್ತೀನಮ್ಮ. ನನ್ನ ಏನಮ್ಮ ಕೇಳ್ತೀಯಾ? ನಿಮ್ಮ ಮಾವನ್ ಕೇಳು, ಅವನು ಒಪ್ಕೊಂಡ್ರೆ ಹೋಗು.
ಅವನ್ನೇನೆ ಕೇಳೋದು, ನಾನು ಹೇಳೋದನ್ನ ಕೇಳು. ನೋಡಮ್ಮ ಮೊಮ್ಮಗಳೇ, ಇನ್ನು ಮೇಲೆ ನೀನು ಈ ಓದು ಗೀದು ಎಲ್ಲ ಬಿಟ್ಬಿಡ್ಬೇಕು. ಬರೋ ಮಾಘ ಮಾಸದಲ್ಲಿ ಒಳ್ಳೆ ಮುಹೂರ್ತ ನೋಡಿ ಅವನ ಕೈಯಿಂದ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿಸ್ಬಿಡ್ತೀನಿ. ಏನ್ ನಾಟಿಕೊಂತೀಯ ನೋಡು, ಪ್ರಸ್ತಕ್ಕೊಂದ್ ಸ್ವಲ್ಪ ಇಟ್ಕೋ. ನಾನಿಲ್ಲಿಗೆ ಹೋಗಿ ಮೊಮ್ಮಗನ್ನ ಎತ್ಕೊಂಡು ಮುದ್ದಾಡ ಬೇಡವಾ?